ಪ್ರಶ್ನೆ ಸಂಖ್ಯೆ 8. ಭಾರತ ರತ್ನ ಪುರಸ್ಕಾರವನ್ನು ಯಾರ ಮೂಲಕ ಕೊಡಲಾಗುತ್ತದೆ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಗೃಹ ಮಂತ್ರಿ, ಆಪ್ಷನ್ ಡಿ ರಕ್ಷಣಾ ಮಂತ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. ಪ್ರಶ್ನೆ ಸಂಖ್ಯೆ 9. ಭಾರತದ ಯಾವ ರಾಜ್ಯದಲ್ಲಿ ಕೇವಲ 2 ಜಿಲ್ಲೆಗಳಿವೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ. ಪ್ರಶ್ನೆ ಸಂಖ್ಯೆ 10. ಭಾರತದ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿವೆ? ಆಪ್ಷನ್ ಎ 24 ಭಾಷೆಗಳು, ಆಪ್ಷನ್ ಬಿ 22 ಭಾಷೆಗಳು, ಆಪ್ಷನ್ ಸಿ 25 ಭಾಷೆಗಳು, ಆಪ್ಷನ್ ಡಿ 30 ಭಾಷೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 22 ಭಾಷೆಗಳು. ಪ್ರಶ್ನೆ ಸಂಖ್ಯೆ 11. ಭಾರತದ ಗಡಿ ಎಷ್ಟು ದೇಶಗಳೊಂದಿಗೆ ಹಂಚಿಕೊಂಡಿದೆ? ಆಪ್ಷನ್ ಎ 5, ಆಪ್ಷನ್ ಬಿ 7, ಆಪ್ಷನ್ ಸಿ 6, ಆಪ್ಷನ್ ಡಿ 9. ಸರಿಯಾದ ಉತ್ತರ ಆಪ್ಷನ್ ಬಿ 7. ಪ್ರಶ್ನೆ ಸಂಖ್ಯೆ 12. ಭಾರತದ ನೋಟಿನ ಮೇಲೆ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ? ಆಪ್ಷನ್ ಎ 10 ಭಾಷೆಗಳು, ಆಪ್ಷನ್ ಬಿ 17 ಭಾಷೆಗಳು, ಆಪ್ಷನ್ ಸಿ 7 ಭಾಷೆಗಳು, ಆಪ್ಷನ್ ಡಿ 20 ಭಾಷೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 17 ಭಾಷೆಗಳು. ಪ್ರಶ್ನೆ ಸಂಖ್ಯೆ 13. ಭಾರತ ಯಾವ ಮಹಾದ್ವೀಪದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಏಷ್ಯಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಯುರೋಪ್, ಆಪ್ಷನ್ ಡಿ ಉತ್ತರ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಏಷ್ಯಾ. ಪ್ರಶ್ನೆ ಸಂಖ್ಯೆ 14. ಭಾರತದ ರಾಷ್ಟ್ರೀಯ ವಾಕ್ಯ ಯಾವುದು? ಆಪ್ಷನ್ ಎ ಸತ್ಯಮೇವ ಜಯತೆ, ಆಪ್ಷನ್ ಬಿ ಜೈ ಜವಾನ್ ಜೈ ಕಿಸಾನ್, ಆಪ್ಷನ್ ಸಿ ವಂದೇ ಮಾತರಂ, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸತ್ಯಮೇವ ಜಯತೆ. ಪ್ರಶ್ನೆ ಸಂಖ್ಯೆ 15. ಭಾರತದ ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರವನ್ನು ಯಾರು ಸೇರಿಸಿದರು? ಆಪ್ಷನ್ ಎ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್, ಆಪ್ಷನ್ ಬಿ ಭಗತ್ ಸಿಂಗ್, ಆಪ್ಷನ್ ಸಿ ಚಂದ್ರಶೇಖರ್ ಆಜಾದ್, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.